ಎಲ್ಲರಿಗೂ ನಮಸ್ಕಾರ. ಇದೀಗ ನಮ್ಮ ನಾಡಿನ ಸಂಸ್ಕೃತಿ, ಸಂಪ್ರದಾಯ, ಧರ್ಮವನ್ನ ಉಳಿಸಿ ಬೆಳೆಸಿ ಎತ್ತಿ ಹಿಡಿಯುತ್ತಿರುವಂತಹ ನಮ್ಮೊಂದಿಗೆ ನಮ್ಮೆಲ್ಲರ ಪ್ರೀತಿಯ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ ಹಿಂದೂ ಮುಖಂಡರು ನಮ್ಮೊಂದಿಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಸರ್, ಇವತ್ತು ಒಂದು ಮಾದರಿ ಬ್ರಹ್ಮಕಲಶಕ್ಕೆ ನೀವು ಭೇಟಿ ಕೊಟ್ಟಿದ್ದೀರಿ. ಹೇಗೆ ಅನಿಸ್ತಾ ಇದೆ ಎಲ್ಲ ವ್ಯವಸ್ಥೆಗಳು? ಉಜಿರೆ ಜನಾರ್ದನ ಸ್ವಾಮಿಯ ಬ್ರಹ್ಮಕಲಶ ಅದು ಈ ಶತಮಾನದ ಬ್ರಹ್ಮಕಲಶ ಅಂತ ನಾನು ಭಾವಿಸಿದ್ದೇನೆ. ಈ ರೀತಿಯ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಾವು ಭಾಗವಹಿಸದಿದ್ದರೆ ಇದಕ್ಕಿಂತ ದೊಡ್ಡ ತಪ್ಪು ನಮ್ಮ ಜೀವನದಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಧಾರ್ಮಿಕ ಶ್ರದ್ಧೆ ಮತ್ತು ಇಲ್ಲಿರ್ತಕ್ಕಂಥ ಜನರ ಹೃದಯ ಶ್ರೀಮಂತಿಕೆಯ ಅನಾವರಣ ಈ ಬ್ರಹ್ಮಕಲಶದ ಮುಖಾಂತರ ಸಾಬೀತಾಗಿದೆ. ಇವತ್ತು ಬ್ರಹ್ಮರಥ ಕೊಟ್ಟಿರ್ತಕ್ಕಂಥ ಸಂಗತಿಗಳಿರ್ಬೋದು, ವಿಶೇಷವಾಗಿ ಅನ್ನಛತ್ರದ ಮೋಹನಣ್ಣನವರ ಕಲ್ಪನೆ ಅದು ಊಹೆಗೂ ಮೀರಿದಂಥ ಒಂದು ವ್ಯವಸ್ಥೆ ಅಂತ ನಾನು ಭಾವಿಸಿದ್ದೇನೆ. ಒಟ್ಟಾರೆಯಾಗಿ ಇಡೀ ಹಿಂದೂ ಸಮಾಜಕ್ಕೆ ಒಂದು ಶಕ್ತಿ ಮತ್ತು ಈ ಕಾರ್ಯಕ್ರಮದ ಮುಖಾಂತರ ಒಂದು ಒಳ್ಳೆಯ ಸಂದೇಶ ಕೊಡತಕ್ಕಂಥ ಆ ಶಕ್ತಿ ಜನಾರ್ದನ ಸ್ವಾಮಿ ಎಲ್ರಿಗೂ ದಯಪಾಲಿಸಿದ್ದಾನೆ. ಸುಖ, ಶಾಂತಿ, ನೆಮ್ಮದಿಯ ಬದುಕು ಆ ಜನಾರ್ದನ ಸ್ವಾಮಿ ಈ ನಾಡಿಗೆ ಕೊಡಲಿ ಮತ್ತು ಈ ಕ್ಷೇತ್ರ ಇನ್ನಷ್ಟು ಬೆಳಗಲಿ ಮತ್ತು ಹಿಂದೂ ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂಥ ಶಕ್ತಿ ಕೊಡತಕ್ಕಂಥ ಕೇಂದ್ರ ಆಗಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಆ ಜನಾರ್ದನ ಸ್ವಾಮಿಯ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ. ಧನ್ಯವಾದಗಳು.